ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಲಕ್ಷ್ಮಣ್ ಸರ್, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಋಷಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿನ್ನೆ ನಡೆದಂತಹ ಒಂದು ಕ್ಲಾಸ್ ಅಲ್ಲಿ ನಾವು ರೇಖೆ ಅಂತಂದ್ರೆ ಏನು, ಅದು ಯಾವ ರೀತಿ ಕಾರ್ಯವನ್ನ ಮಾಡುತ್ತೆ, ಅದರ ಇತಿಹಾಸವನ್ನ ಹೇಗಿರುತ್ತೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ನೋಡಿ, ನಿನ್ನೆ ಡಾಕ್ಟರ್ ಮಿಕಾಯಿ ಉಸಿರಿ ಅವರು ಹೇಗೆ ಹೀಲಿಂಗ್ ಅನ್ನ ಮಾಡ್ತಾ 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 ಎಲ್ಲರಿಗೂ ಕೂಡ ಆ ಒಂದು ಹೀಲಿಂಗ್ ಅನ್ನ ಮಾಡ್ತಾ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರು ಅನ್ಕೊಂಡಿರುವಾಗ ಎಲ್ಲರೂ ಕೂಡ ಹೀಲಿಂಗ್ ಆಗ್ತಾ ಇರ್ತಾರೆ. ಎಲ್ಲರಿಗೂ ಕೂಡ ಚಮತ್ಕಾರಗಳು ನಡೀತಾನೆ ಇರುತ್ತೆ. ಒಬ್ಬೊಬ್ಬರಿಗೆ ಏನ್ ಪ್ರಾಬ್ಲಮ್ಸ್ ಗಳಿದ್ರು ಎಲ್ಲಾ ಪ್ರಾಬ್ಲಮ್ಸ್ ಗಳು ಕೂಡ ಸಾಲ್ವ್ ಆಗ್ತಾ ಇರುತ್ತೆ. ಸಾಲ್ವ್ ಆಗ್ತಾ ಆಗ್ತಾ ಏನಾಗುತ್ತೆ, ಮತ್ತೆ ಪುನಃ ಸ್ವಲ್ಪ ದಿನ, ಸ್ವಲ್ಪ ತಿಂಗಳು, ವರ್ಷಗಳ ಕಾಲ ಬಿಟ್ಟು ಪುನಃ ಅದೇ ಪ್ರಾಬ್ಲಮ್ಸ್ ಗಳವರಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಗಳಿಂದ ಅವರು ಸಫರ್ ಮಾಡ್ಕೊಂಡು ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ಆಗ ಇವರಿಗೆ ಒಂದು ಯೋಚನೆ ಮಾಡ್ತಾರೆ, ಯಾಕೆ ಇವ್ರಿಗೆ ಮತ್ತೆ ಮತ್ತೆ ಯಾಕೆ ಪ್ರಾಬ್ಲಮ್ಸ್ ಗಳು ಬರ್ತಾ ಇದೆ, ಯಾಕೆ ಇವರು ಸಮಸ್ಯೆಗಳಲ್ಲಿ ಇವರು ಮತ್ತೆ ಮತ್ತೆ ಸಿಕ್ಕಾಕೊಳ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಯೋಚನೆ ಮಾಡಿದಾಗ ಆಗ ಅವ್ರಿಗೆ ಅರಿವಿಗೆ ಬರುವಂತದ್ದು ಏನು ಅಂತ ಹೇಳಿದ್ರೆ, ನಾವ್ ಏನ್ ಹೇಳ್ಕೊಡ್ತಾರಲ್ವಾ, ಅವ್ರು ಏನ್ ಹೇಳ್ಕೊಟ್ರು ಅದನ್ನ ಪಾಲನೆಯನ್ನ ಮಾಡ್ತಾ ಬರಲ್ಲ. ಅದರ ವಿರುದ್ಧವಾಗಿ ಅವರು ತಮ್ಮ ತಮ್ಮ ಜೀವನಗಳಲ್ಲಿ ಎಲ್ಲವನ್ನು ಮರ್ತ್ಕೊಂಡ್ ಬಿಡ್ತಾ ಇರ್ತಾರೆ. ಆಗ ಇವ್ರು ಏನ್ ಮಾಡ್ತಾರೆ, ಸಿಂಪಲ್ ಆಗಿ ಒಂದು 5 ತತ್ವಗಳನ್ನ ಎಲ್ಲರೂ ಕೂಡ ಪಾಲನೆ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ನಮ್ಗೆ ರಿಪೀಟ್ ಆಗ್ಬಾರ್ದು ಅಂತ ಹೇಳಿ. ಅದ್ರಲ್ಲಿ ಮೊದಲನೇದು ಏನು, ಒಂದು ನಿಯಮಗಳು ಏನು ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ಈ ಒಂದು ದಿನ ನಾನು ಚಿಂತೆ ಮಾಡೋದಿಲ್ಲ. ಈ ಒಂದು ದಿನ ನಾನು ಪ್ರಾಮಾಣಿಕವಾಗಿ ನನ್ನ ಎಲ್ಲ ಕೆಲಸವನ್ನ ಮಾಡ್ತೇನೆ. ಈ ಒಂದು ದಿನ ನಾನು ಕೃತಜ್ಞಳಾಗಿರುತ್ತೇನೆ. ಈ ಒಂದು ದಿನ ನಾನು ಎಲ್ಲ ವಸ್ತುಗಳು, ಪ್ರಾಣಿಗಳಾಗಿರ್ಬೋದು, ಜೀವಗಳು, ನಿರ್ಜೀವಗಳಾಗಿರ್ಬೋದು, ಎಲ್ಲರ ಮೇಲೆ ನಾನು ಕರುಣೆಯಿಂದ ಇರ್ತೇನೆ. ಎಷ್ಟು ಸಿಂಪಲ್ ಇದೆ ನೋಡಿ. ಟುಡೇ ಇಸ್ ದ ಲಾಸ್ಟ್ ಡೇ. ಜಸ್ಟ್ ಟುಡೇ, ಇವತ್ತೊಂದು ದಿನ ಮಾತ್ರ ನಾನು ಕೋಪ ಮಾಡ್ಕೊಳ್ಳಲ್ಲ. ಇವತ್ತೊಂದು ದಿನ ಮಾತ್ರ ನಾವು ಬೆಳಿಗ್ಗೆ ಎದ್ದ ತಕ್ಷಣ, ಹಾಸಿಗೆ ಮೇಲಿಂದ ಎದ್ದ ತಕ್ಷಣ ನಾವು ಈ ಒಂದು 5 ತತ್ವಗಳನ್ನ ನಾವು ನಿಯಮಗಳನ್ನ ನಾವು ನೆನಪಿಸ್ಕೊಳ್ತಾ ಬರ್ಬೇಕು. ಇವತ್ತೊಂದು ದಿನ ಮಾತ್ರ ನಾನು ಕೋಪ ಮಾಡ್ಕೊಳ್ಳಲ್ಲ, ಚಿಂತೆನೂ ಮಾಡಲ್ಲ. ನನಗೆ ಏನ್ ಕೆಲಸ ಬರುತ್ತೋ ನನ್ನ ಪಾಲಿಗೆ, ನನ್ನ ಕೈಯಲ್ಲಿ ಇವತ್ತಿನ ಕೆಲಸ ನನ್ನ ಹತ್ರ ಏನಿದೆಯೋ ಅದನ್ನ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆ ಭಕ್ತಿಯಿಂದ ನಾನು ಮಾಡ್ತೇನೆ. ಮತ್ತೆ ಪರಮಾತ್ಮನ ಏನೇನ್ ಕೊಟ್ಟಿದೀಯ ಅದಕ್ಕೆಲ್ಲ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನಾವೇನ್ ಮಾಡ್ತೀವಿ ನೋಡಿ, ಹಾಸ್ಪಿಟಲ್ ಹೋದ್ರೆ ನಮ್ಗೆ ಅರ್ಥ ಆಗುತ್ತೆ, ಹೌದಲ್ಲ? ಹಾಸ್ಪಿಟಲ್ಗೆ ಒಂದ್ಸಲ ಹೋದಾಗ ಉಸಿರಾಡೋದಕ್ಕೆ ಅವ್ರು ಆಕ್ಸಿಜನ್ ನ ದುಡ್ಡು ಕೊಟ್ಟು ತಗೊಂಡು ಉಸಿರಾಡ್ತಾ ಇರ್ತಾರೆ. ಐಸಿಯುಗೆ ಹೋದಾಗ ನಮ್ಗೆ ಅರಿವಿಗೆ ಬರುತ್ತೆ ಅವಾಗ. ಆದ್ರೆ ಪರಮಾತ್ಮ
ಅಮೌಂಟ್ ತಗೊಳ್ದೇನೆ ನಮ್ಗೆ ಉಸಿರು ಕೊಟ್ಟಿದಾನಲ್ಲ. ಎಷ್ಟು ಸ್ವಚ್ಛಂದವಾಗಿ, ನಿರರ್ಗಳವಾಗಿ, ಯಾವುದೇ ಭಯ ಇಲ್ಲದೆ ನಾವು ಉಸಿರಾಟವನ್ನ ಮಾಡ್ತಾ ಇದೀವಲ್ಲ. ಅದಕ್ಕೆಷ್ಟು ನಾವು ಕೃತಜ್ಞತರಾಗಿರ್ಬೋದು. ಎಷ್ಟು ಜನ, ಕೋಟ್ಯಾಂತರ ಜನ ಪ್ರಪಂಚದಲ್ಲಿ ಇದ್ದಾರೆ. ನಾಳೆ ಬದುಕಿರ್ತಾರೋ ಗೊತ್ತಿಲ್ಲ. ನಾವು ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟ ತಕ್ಷಣ ನಾವ್ ಅನ್ಕೊಳ್ಬೇಕು, ಪರಮಾತ್ಮ ಇವತ್ತು ನಾನು ಬದುಕಿದೀನಲ್ಲ, ನನಗೆ ಪ್ರಾಣ ಕೊಟ್ಟಿದೆಯಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ನಮ್ಗದ ಅರಿವೇ ಇಲ್ವಲ್ಲ. ಎಷ್ಟೋ ಜನ ಮಲಗಿದವರು ಬೆಳಿಗ್ಗೆ ಎದ್ದೇಳೋದೇ ಇಲ್ವಲ್ಲ. ನೋಡಿ, ನಾವು ಎಷ್ಟು ಕೃತಜ್ಞತರಾಗಿರ್ಬೇಕು ಅಂತೇಳಿ, ನಮ್ಗೆ ಬಾಂಧವ್ಯಗಳನ್ನ ಕೊಟ್ಟಿದ್ದಾರೆ, ಫ್ರೆಂಡ್ಸ್ ಅನ್ನ ಕೊಟ್ಟಿದ್ದಾರೆ, ಸ್ನೇಹಿತರನ್ನ ಕೊಟ್ಟಿದ್ದಾರೆ, ಸಂಬಂಧಗಳನ್ನ ಕೊಟ್ಟಿದ್ದಾರೆ, ನಮ್ಗೆ ಊಟ ಕೊಟ್ಟಿದ್ದಾನೆ ಪರಮಾತ್ಮ. ಎಷ್ಟೋ ಜನಕ್ಕೆ ಊಟನೇ ಇಲ್ಲ, ಕೆಲವ್ರು ನಿದ್ದೆನೇ ಇಲ್ಲ. ಆದ್ರೆ ಪರಮಾತ್ಮ ನಮ್ಗೆ ಏನ್ ಕೊಟ್ಟಿದಾನೋ, ಕೊಟ್ಟಿರುವುದ್ರ ಬಗ್ಗೆ ನಮ್ಗೆ ಅರಿವೇ ಇಲ್ಲ. ಆದ್ರೆ ಪ್ರತಿದಿನ ನಾವು ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಧನ್ಯವಾದವನ್ನ ಹೇಳ್ತಾ ಬರ್ಬೇಕು. ಆ ಧನ್ಯತಾ ಭಾವನೆ ನಮ್ಮಲ್ಲಿ ಕಡಿಮೆ ಆಗ್ಬಿಡ್ತಾ ಇದೆ. ಕರುಣೆ, ಎಲ್ಲರ ಹತ್ರನೂ ಕರುಣೆ ಇತ್ತು ಅಂತ ಹೇಳಿ ನೋಡಿ, ಈ 5 ನಿಯಮಗಳನ್ನ ನಾವು ಫಾಲೋ ಮಾಡ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಕರ್ಮ ಬಂಧನನೇ ಕಟ್ಟಾಗ್ಬಿಡುತ್ತಲ್ಲ. ಕರ್ಮಗಳು ಎಲ್ಲಿ ನಮ್ಗೆ ಬಂದು ಸೇರ್ಕೊಳಕ್ ಸಾಧ್ಯ ಆಗುತ್ತೆ? ಅದ್ರ ನಡುವೆನೂ ಕೂಡ ತಿಳಿದೋ ತಿಳಿದೇನೆ ನಾವು ಮಾಡ್ತು ಅಂತ ಹೇಳಿದ್ರೆ ಕ್ಷಮೆ ಕೇಳ್ಬೇಕಲ್ವಾ ನಾವು? ಏನು? ಪರಮಾತ್ಮ, ಏ ತಂದೆ, ಏ ಪರಮಪಿತ, ನನ್ಗೆ ಅರಿವಿಗೆ ಬರ್ದೆ ನಾನು ಈ ತಪ್ಪನ್ನ ಮಾಡ್ಬಿಟ್ಟಿದೀನಿ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೆಲವರಿಗೆ ಕ್ಷಮಿಸ ನಾನ್ ತಪ್ಪು ಮಾಡಿದೀನಿ ಅಂತ ಅರಿವೇ ಬರಲ್ಲ, ಅರಿವೇ ಇರೋಲ್ಲ ಅವರಿಗೆ. ಆದ್ರೆ ಪರಮಾತ್ಮ ನಮ್ಗೆ ಅರಿವನ್ನ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಾವೆಷ್ಟು ಪುಣ್ಯವಂತರಲ್ವಾ? ಅರಿವು ಬಂದು ನಾನ್ ತಪ್ಪು ಮಾಡ್ತಾ ಇದೀನಿ ಅಂತ ಅರಿವು ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ನಾವೇ ಪುಣ್ಯವಂತರು. ಆದ್ರೆ ನಾವು ಕ್ಷಮೆಯನ್ನ ಕೇಳ್ಬಿಟ್ರೆ ಪರಮಾತ್ಮ ಕೊಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೇಳೋದು, ರೇಖೆಗೆ ಬಂದ ತಕ್ಷಣ, ಅಥವಾ ನಾವು ಬೇರೆ ಎಲ್ಲದಕ್ಕಿಂತನೂ ಕೂಡ ಯಾರು ಹೊರಗಡೆ ಏನೇನ್ ಹೇಳ್ತಾರೋ ನಮಗ್ ಗೊತ್ತಿಲ್ಲ. ಆದ್ರೆ ಹೇಳೋಂಥದ್ದು ಏನು ಅಂದ್ರೆ, ನಾವು ರೇಖೆಗೆ ಬಂತು ಅಂದ ತಕ್ಷಣ ನಮ್ಮ ಕರ್ಮ ಬಂಧನಗಳು ಕೂಡ ಕಟ್ಟಾಗುತ್ತೆ. ನಮಗರಿವಿಲ್ಲದ ಹಾಗೆ ನಮ್ಗೆ ಕರ್ಮ ಬಂಧನದಿಂದನೂ ಕೂಡ ನಾವು ವಿಮುಕ್ತಿಯನ್ನ ಪಡಿಬಹುದು ನಾವು. ಇದನ್ನ ಫಾಲೋ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮಲ್ಲೇ ಒಂದು ಪರಿವರ್ತನೆ ಆಗುತ್ತೆ. ನಮ್ಮ ಒಳಗಡೆ ಇರುವಂತ ಶಕ್ತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಪರಮಾತ್ಮ ನಮಗೆ ಒಂದು ಶಕ್ತಿಯನ್ನ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನ ಬಿಟ್ಟು ನಾವೇನ್ ಮಾಡ್ತಾ ಇದೀವಿ? ಬೇರೆಯವ್ರ ಮೇಲೆ ನಾವು ಅವಲಂಬಿತವಾಗಿದ್ದೀವಿ. ಎಲ್ಲರ ಮೇಲೂ ನಾವು ಅವಲಂಬಿತವಾಗಿ ಹುಡುಕ್ತಾಡ್ತಾ ಇದೀವಿ ನಾವು. ಹಾಗಾಗಿ ನಮ್ಮ ಕರ್ಮ ಬಂಧನಗಳು ಕೂಡ ಕಟ್ಟಾಗತ್ತೆ. ನಮ್ಮಲ್ಲಿ ಒಂದು ಪರಿವರ್ತನೆಗಳು, ಬದಲಾವಣೆಗಳು ಆಗೋದಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಬದಲಾವಣೆಗಳಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಮ ಶರೀರದಲ್ಲಿರುವಂತ ಮೇಯ್ನ್ ಆಗಿರುವಂತದ್ದು ಯಾವುದು ಅಂದ್ರೆ 7 ಚಕ್ರಗಳು ನಮ್ಮ ಶರೀರದಲ್ಲಿರುವಂತದ್ದು. ನಮ್ಮ ಟೇಲ್ ಬೋನ್, ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಅದರ ಕೆಳಗಡೆ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ. ಅದರ ಬಣ್ಣ ಏನಿರುತ್ತೆ? ಕೆಂಪು ಬಣ್ಣ ಇರುತ್ತೆ. ಅದು ಸ್ವಲ್ಪ ಮೇಲ್ಗಡೆ ಬಂದ್ರೆ, ನಮ್ಮ ಜನನಾಂಗದ ಭಾಗದಲ್ಲಿ ಬಂದ್ರೆ ಅಲ್ಲಿ ಬರುವಂತ ಪಾರ್ಟ್ ಅಲ್ಲಿ ಏನು ಅಂದ್ರೆ ಸ್ವಾದಿಷ್ಠಾನ ಚಕ್ರ ಬರುತ್ತೆ. ಆ ಸ್ವಾದಿಷ್ಠಾನ ಚಕ್ರದ ಬಣ್ಣ ಏನಿರುತ್ತೆ ಅಂತ ಹೇಳಿದ್ರೆ ಕೇಸರಿ ಬಣ್ಣ. ಅದಾದ ನಂತರ ನಮ್ಮ ನಾಭಿ ಹತ್ರ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಮಣಿಪುರ ಚಕ್ರ. ಅದರ ಬಣ್ಣ ಏನು ಅಂತ ಹೇಳಿದ್ರೆ ಹಳದಿ ಬಣ್ಣ. ಅದಾದ ನಂತರ ನಮ್ಮ ಹೃದಯದಲ್ಲಿ ಭಾಗದಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಅನಾಹತ ಚಕ್ರ. ಅದರ ಬಣ್ಣ ಏನು ಅಂತಂದ್ರೆ ಗ್ರೀನ್, ಹಸಿರು. ನಂತರ ಬರುವಂತ ಚಕ್ರ ಯಾವುದು ಅಂತ ಹೇಳಿದ್ರೆ ವಿಶುದ್ಧಿ ಚಕ್ರ, ನಮ್ಮ ಗಂಟಲಿನ ಭಾಗದಲ್ಲಿ ಬರುತ್ತೆ. ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಆಕಾಶ ನೀಲಿ ಬಣ್ಣ, ತಿಳಿ ನೀಲಿ ಬಣ್ಣ ಇರುತ್ತೆ ಅದರಲ್ಲಿ. ಅದಾದ ನಂತರ ನಮ್ಮ
ಹಣೆಯ ಭಾಗದಲ್ಲಿ ಮೂರನೇ ಕಣ್ಣು ಅಂತ ಹೇಳ್ತೀವಲ್ಲ, ಈ ಐಬ್ರೋ ಮಧ್ಯದಲ್ಲಿ ಬರುವಂತದ್ದು ಯಾವುದು ಅಂದ್ರೆ ಆಗ್ನೇಯ ಚಕ್ರ. ಅದರ ಬಣ್ಣ ಏನಿರುತ್ತೆ ಅಂದ್ರೆ ಕಡು ನೀಲಿ ಬಣ್ಣ. ಕೊನೆಯದಾಗಿ ಬರುವಂತದ್ದು ಯಾವುದು ಅಂದ್ರೆ ಸಹಸ್ರಾರ ಚಕ್ರ. ನಮ್ಮ ತಲೆಯ ಮೇಲೆ ಶಿರಭಾಗದಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಸಹಸ್ರಾರ ಚಕ್ರ. ಇದರ ಇದರ ಬೀಜ ಮಂತ್ರ ಯಾವುದು ಅಂತ ಹೇಳಿದ್ರೆ ಅಲ್ಲಿ ಓಂಕಾರ ಬರುತ್ತೆ. ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ತಿಳಿ ನೇರಳೆ ಬಣ್ಣ. ಟೋಟಲ್ ಆಗಿ ಎಷ್ಟು ಚಕ್ರಗಳಿದೆ? 7 ಚಕ್ರಗಳು ಇರುತ್ತೆ ನಮ್ಮಲ್ಲಿ. ಇದು ಹೇಗೆ ಅಂತ ಹೇಳಿದ್ರೆ ಈ 7 ಚಕ್ರಗಳನ್ನ ಆಕ್ಟಿವೇಶನ್ ಮಾಡ್ಕೊಳ್ತಾ ಬಂತು, ಇದ್ರ ಕಡೆ ನಾವು ಗಮನ ಕೊಡ್ತಾ ಬಂತು ಅಂತ ಹೇಳಿದ್ರೆ ಇಡೀ ಶರೀರದ ಎಲ್ಲಾ ಭಾಗಗಳು ಕೂಡ ನಮ್ಗೆ ರೆಡಿ ಆಗ್ತಾ ಬರುತ್ತೆ. ಅದ್ ಹೇಗೆ ಅಂತೇಳಿ ಈಗ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ನಾವು. ಫಂಕ್ಷನ್ ಮಾಡಿದಾಗ ನಾವ್ ಎಲ್ಲಾರ್ನು ಕರಿಬೇಕು, ಇನ್ವಿಟೇಷನ್ ಮಾಡ್ಬೇಕು. ಆಗ ಇನ್ವಿಟೇಷನ್ ಮಾಡ್ಬೇಕಾದ್ರೆ ನಾವ್ ಎಲ್ಲರ ಹೆಸರುಗಳನ್ನು ಹಾಕ್ತಿವ ನಾವ್ ಅದ್ರಲ್ಲಿ. ನಮ್ಮ ಮಕ್ಳು, ಮೊಮ್ಮಕ್ಳು, ತಾತ, ಮುತ್ತಾತ ಎಲ್ಲಾರ್ದು ಹೆಸರು ಹಾಕಕ್ಕಾಗತ್ತೆ ಅದ್ರಲ್ಲಿ? ಮೇನ್ ಆಗಿ ಯಾರು ಹಾಕ್ತಿವಿ ಹೇಳಿ? ಆ ಫಂಕ್ಷನ್ ಅನ್ನ ಯಾರು ಮಾಡ್ತಾರೆ? ನಮ್ ತಂದೆ ಇದ್ರೆ ನಮ್ ತಂದೆ ಹೆಸರು ಹಾಕ್ತಿವಿ. ಮನೆಗೆ ಯಜಮಾನ್ರು ಅಂತ ದೊಡ್ಡವರು ಅಂತ ಯಾರು ಇರ್ತಾರೋ ಮೊದಲನೇದಾಗಿ ಅವರನ್ನ ಹೆಸರನ್ನ ಹಾಕ್ತಿವಿ ನಾವು. ಅವ್ರ ಹೆಸರು ಒಬ್ರೇ ಹೆಸರನ್ನ ಹಾಕಿದ್ರೆ ಏನಾಗುತ್ತೆ, ನಮ್ಮ ಪರಿವಾರದವ್ರದ್ದು ಎಲ್ಲರದನ್ನು ಕೂಡ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ. ಹೌದಲ್ವಾ? ಮಕ್ಳು, ಮೊಮ್ಮಕ್ಳು ಎಲ್ಲರೂ ಬಂದ್ ಕರೀತಾ ಇದಾರೇನೋ ಅಷ್ಟ್ ಎಲ್ಲರ ಹೆಸರನ್ನು ಕೂಡ ಹಾಕುವಂತ ಅವಶ್ಯಕತೆ ಇರಲ್ಲ ಅಲ್ವಾ? ಹಾಗೆ ನಮ್ಮ ಶರೀರದಲ್ಲಿ ಮೇಯ್ನ್ ಆಗಿ 124 ನಾಡಿಗಳಿರುತ್ತೆ. ಅದ್ರ ಸಬ್ 24 ಇರುತ್ತೆ. ಆ 24ರಲ್ಲಿ ವೆರಿ ಇಂಪಾರ್ಟೆಂಟ್ಸ್ ಯಾವುದು ಅಂತ ಹೇಳಿದ್ರೆ ಈ 7 ಚಕ್ರಗಳು ಇರುತ್ತೆ. ಈ 7 ಚಕ್ರಗಳನ್ನ ನಾವು ನೋಡ್ತಾ ಬಂತು, ಗಮನಿಸ್ತಾ ಬಂತು ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಸರಳವಾಗಿ ಅದು ತನಗೆ ತಾನೇ ಆಕ್ಟಿವೇಶನ್ ಆಗ್ತಾ ಬಂತು ಅಂತ ಹೇಳಿದ್ರೆ ಈ ನಮ್ಮ ಇಡೀ ಶರೀರದಲ್ಲಿರುವಂತ ಎಲ್ಲ ನಾಡಿಯ ಗುಚ್ಛಗಳು ಕೂಡ ಆಕ್ಟಿವೇಶನ್ ಆಗುತ್ತೆ. ನಮ್ಮ ಋಷಿ ಮುನಿಗಳು ಇದೆಲ್ಲವನ್ನ ಕಂಡಿಡಿದು ಅದಕ್ಕೆ ಮೇನ್ 7 ಚಕ್ರಗಳನ್ನ ಫೈಂಡ್ ಔಟ್ ಮಾಡ್ಕೊಟ್ಟಿದ್ದಾರೆ. ಈ 7 ಚಕ್ರಗಳನ್ನ ನಾವು ನೋಡ್ಕೊಳ್ತಾ ಬಂತು, ನಮ್ಮ ಗಮನವನ್ನ ಕೊಡ್ತು ಅಂದ್ರೆ ತಾನಾಗಿ ನಮ್ಮ ಆಭಾಮಂಡಲ, ನಮ್ಮ 6 ಲೆವೆಲ್ ದಿನದಿಂದ ದಿನಕ್ಕೆ ನಮ್ಮ ರಕ್ಷಣಾ ಕವಚ ಅಂತಾನೆ ಹೇಳ್ಬೋದು, ನಮ್ಮ ಸುರಕ್ಷಾ ಕವಚ ಅಂತಾನೆ ಹೇಳ್ಬೋದು. ಅದನ್ನ ನಮ್ಮದೇ ಆದಂತ ಒಂದು ಚಿಕ್ಕ ಕುಟುಂಬ ಅಂತಾನೆ ಹೇಳ್ಬೋದು. ಅದು ನಮ್ ಜೊತೆ ಯಾವಾಗ್ಲೂ ನಮ್ ಜೊತೆಗೆ ಬರ್ತಾ ಇರುತ್ತೆ. ಈ 6 ಲೆವೆಲ್ ಏನಾಗುತ್ತೆ, ದೊಡ್ಡಾಗ್ತಾ ಬರುತ್ತೆ. ಇದಕ್ ಮಾಡೋದೇನು ನಾವು? ಚಕ್ರಗಳನ್ನ ಸುಳಿಯಲ್ಲಿ ನಾವು ಸಿಗಾಕೊಳ್ಬಾರ್ದು. ಬಲವಂತವಾಗಿ ನಾವು ಅದನ್ನ ಆಕ್ಟಿವೇಶನ್ ಮಾಡಬಾರ್ದು. ಸರಳವಾಗಿ ತನಗೆ ತಾನೇ ಆಕ್ಟಿವೇಶನ್ ಆಯ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತ ನಮ್ಗೆ ತೊಂದರೆಗಳು ಆಗಲ್ಲ. ಈ ಆಭಾ ಮಂಡಲ ನಮ್ಮ ರಕ್ಷಣಾ ಕವಚ ರೆಡಿ ಆಗ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮನ್ನ ನಾವು ಸುರಕ್ಷಿತರನ್ನಾಗಿ ರಕ್ಷಣೆಯನ್ನ ಮಾಡ್ಕೊಳ್ಬಹುದು. ನೀವ್ ಎಲ್ಲಿ ಹೋಗ್ತೀರಾ, ನೀವ್ ಏನ್ ಕೆಲಸ ಮಾಡ್ತೀರಾ, ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತೀರಾ, ಅದೆಲ್ಲವೂ ಕೂಡ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ನಮ್ಮ ಪ್ರಯತ್ನ ಸ್ವಲ್ಪವನ್ನಾದ್ರೂ ಕೂಡ ನಾವು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ನಿಮ್ಗೆ ಗ್ರೂಪ್ ಅಲ್ಲಿ ನಾನು ಇವತ್ತು ನಿಮ್ಗೆ 2 ಧ್ಯಾನವನ್ನ ಮಾಡುವಂತಹ ವಿಡಿಯೋಸ್ಗಳನ್ನ ಕಳ್ಸಿಕೊಡ್ತೇನೆ. ನಿಮ್ಗೆ ಒಂದು ಚಕ್ರ ಧ್ಯಾನವನ್ನ ಕಳ್ಸಿಕೊಡ್ತೇನೆ, ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಈ 24 ಪಾಯಿಂಟ್ಸ್ ಅಂತ ಹೇಳಿ ಆ 2ನ್ನ ಆಡಿಯೋಸ್ ಗಳನ್ನ ನಿಮ್ಗೆ ನಾನು ಕಳ್ಸಿಕೊಡ್ತೇನೆ. ಅದನ್ನ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಬರ್ಬೇಕಾಗತ್ತೆ. ಯಾಕೆ ಪ್ರಾಕ್ಟೀಸ್ ಮಾಡ್ಬೇಕು ಹೇಳಿ? ಈಗ ಅರ್ಥ ಆಗಿದೆ. 7 ಚಕ್ರಗಳನ್ನ ನಾವು ರೆಡಿ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಆಭಾಮಂಡಲ ಜೊತೆಗೆ ನಮಗೆ ಕಾಣಿಸೋದು ಮಾತ್ರ ನಮ್ಮ ಶರೀರ, ಫಿಸಿಕಲ್ ಆಗಿರುವಂತ ಈ ಒಂದು ಶರೀರ ಇರುತ್ತೆ. ನಮಗೆ ಕಾಣಿಸುವಂತದ್ದು, ನಮಗೆ ಕಾಣಿಸದೇ ಇರುವಂತ ಶರೀರಗಳು ಕೂಡ ಇರುತ್ತೆ. ಅದನ್ನ ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಅಂತ ಹೇಳಿ ಕರಿತೀವಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಸೂಕ್ಷ್ಮಮಯ ಕೋಶ ಅಂತೇಳಿ ನಾವು ಕರಿತೀವಿ. ತನಗೆ ತಾನೇ ರೆಡಿ ಆಗ್ತಾ ಬರುತ್ತೆ. ಫಸ್ಟ್ ಏನ್ ಗೊತ್ತಾ, ನಮ್ಮ ಈ ಒಂದು ಫಿಸಿಕಲ್ ಆಗಿ ನಾವು ನೋಡುವಂತ ಶರೀರಕ್ಕೆ ತೊಂದರೆ ಆಗ್ತಾ ಇದೆ, ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಇವತ್ತಿಂದ ಪ್ರಾಬ್ಲಮ್ಸ್ ಅಲ್ಲ.
ಫಸ್ಟ್ ಬರೋದು ಎಲ್ಲಿಗೆ ಗೊತ್ತಾ? ನಮ್ಮ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಅನ್ನಮಯ ಕೋಶ, ಪ್ರಾಣಮಯ ಕೋಶಗಳಿಗೆ ಬರುತ್ತೆ. ಅಲ್ಲಿಂದ ನಮ್ಗೇನಾಗುತ್ತೆ? ನಮ್ಮ ಈ ನಿಜವಾದಂತಹ ಫಿಸಿಕಲ್ ಬಾಡಿಗೆ ತೊಂದರೆಗಳು ಬರೋಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನಾವು ಈ ಒಂದು ಧ್ಯಾನವನ್ನ ಮಾಡ್ತಾ ಬಂತು. ಧ್ಯಾನವೇ ಎಲ್ಲದಕ್ಕೂ ಕೂಡ ಉತ್ತರ. ನಮ್ಮ ಒಳಗಡೆ ತತ್ವವನ್ನ, ನನ್ನ ಒಳಗಿನ ಸತ್ಯವನ್ನ, ಒಳಗಿನ ಶಕ್ತಿಯನ್ನ, ನನ್ನ ಸ್ವರೂಪವನ್ನ, ನಾನು ಏನಕ್ಕೆ ಬಂದಿದ್ದೀನಿ, ನನ್ನ ಪರ್ಪಸ್ ಆಫ್ ದ ಲೈಫ್ ಏನು, ಯಾಕೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದು ಎಲ್ಲಿ ಅಂತ ಹೇಳಿದ್ರೆ ನಮಗೆ ಧ್ಯಾನದಲ್ಲಿ ಸಿಗುತ್ತೆ. ನಮ್ಮ ಜೀವನದ ಗುರು ನಾವುಗಳೇ ಆಗ್ಬೇಕು. ಎಷ್ಟು ದಿನ ಬೇರೆಯವ್ರ ಮೇಲೆ ನಾವು ಅವಲಂಬಿತವಾಗಿರೋಕ್ಕಾಗತ್ತೆ? ಹೌದಲ್ವಾ? ಎಷ್ಟು ದಿನ ಅವಲಂಬಿತವಾಗಿರೋದು ನಾವು? ಹಾಗಾಗಿ ನಾವು ಧ್ಯಾನವನ್ನ ನಾವು ಕ್ಲಾಸ್ಗಳಿದ್ದಾಗ ಕ್ಲಾಸ್ ನಡೆಯುತ್ತೆ. ಕ್ಲಾಸ್ ಇಲ್ಲದಂತ ಸಮಯದಲ್ಲಿ ಯಾವಾಗ್ಲೂ ಕೂಡ ಧ್ಯಾನವನ್ನ ನಾವು ಮಾಡಿಸ್ತಾ ಇರ್ತೀವಿ. ಧ್ಯಾನದಲ್ಲಿ ನಿಮ್ಮನ್ನ ಒಂದು ಯಾತ್ರೆಗೆ ನಾನು ಕರ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಹಾಗಾಗಿ ಸಮಯ ಸಿಕ್ಕಾಗ ಎಲ್ಲರೂ ಕೂಡ ಧ್ಯಾನಕ್ಕೆ ಕ್ಲಾಸ್ಗೆ ನೀವು ಅಟೆಂಡ್ ಆಗಬಹುದು. ಅದಕ್ಕೆ ಉಚಿತವಾಗಿರುತ್ತೆ. ಯಾವುದೇ ರೀತಿಯಾದಂತಹ ಫೀಸ್ ಅನ್ನ ನಾವು ತಗೊಳ್ಳೋದಿಲ್ಲ. ಧ್ಯಾನವನ್ನ ಮಾಡ್ತಾ 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 ನಮ್ಮ ಚಕ್ರಗಳಾಗಿರ್ಬೋದು, ನಮ್ಮ ಆಭಾ ಮಂಡಲವಾಗಿರ್ಬೋದು, ಎಲ್ಲವೂ ಕೂಡ ರೆಡಿ ಆಗೋದಕ್ಕೆ ಸಹಾಯ ಆಗತ್ತೆ. ಇದನ್ನ ಹೇಗೆ ಮಾಡ್ಬೇಕು ನಾವು ಧ್ಯಾನವನ್ನ ಅಂದ್ರೆ, ನಿಮ್ಮ ಒಂದು ಸಮಯವನ್ನ ನೋಡ್ಕೊಳ್ಳಿ. 21 ದಿನ ತನಕ ನೀವು ಧ್ಯಾನವನ್ನ ನೀವು ಮಾಡ್ತಾ ಬರ್ಬೇಕು. ಹೇಗೆ ಮಾಡುದು? ಮಧ್ಯೆ ಮಧ್ಯೆ ಗ್ಯಾಪ್ ಆಗ್ಬಿಡುತ್ತೆ ಅಲ್ವಾ? ಲೌಕಿಕ ಪ್ರಪಂಚದಲ್ಲಿ ಇದೀವಿ ನಾವು. ಒಂದು ಸಲ ಹುಷಾರಿರಲ್ಲ, ಕೆಲವೊಮ್ಮೆ ಫಂಕ್ಷನ್ ಗಳಿರುತ್ತೆ, ಕೆಲವೊಮ್ಮೆ ಮೀಟಿಂಗ್ಸ್ ಗಳಿರುತ್ತೆ, ನಾವು ವರ್ಕ್ ಮಾಡ್ತಾ ಇರ್ತೀವಿ. ಇವತ್ತೆಲ್ಲ ಹೇಗೆ ಅಂತ ಹೇಳಿದ್ರೆ, ತಾಯಂದಿರು ಹೆಣ್ಣು ಮಕ್ಳು ವರ್ಕ್ ಮಾಡ್ತಾ ಇರ್ತಾರೆ, ಗಂಡ್ ಮಕ್ಳು ಎರಡೆರಡ್ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬ್ಯುಸಿ ಇದೀವಿ ನಾವು. ಹಾಗಾಗಿ ಒಂದಿನ ಗ್ಯಾಪ್ ಆಯ್ತು ಅಂತೇಳಿ ನೀವು ತಲೆ ಕೆಡಿಸ್ಕೋಬೇಡಿ. ಸರಳವಾಗಿ ಮಾಡಿ. ಒಂದು ದಿನ ಗ್ಯಾಪ್ ಆಯ್ತಾ ಟೆನ್ಷನ್ ಮಾಡ್ಕೋಬೇಡಿ. ಇವತ್ತು 10 ದಿನ ಆಗಿರುತ್ತೆ ಅಲ್ವಾ? ನಾಳೆ ಮಾಡಕ್ಕಾಗಿಲ್ಲ. ನಾಳಿದ್ ಮಾಡ್ತೀರಾ. ನಾಳಿದ್ದು ದಿನವನ್ನ ನೀವು 11ನೇ ದಿನ ಅಂತೇಳಿ ಕೌಂಟ್ ಮಾಡ್ಕೊಳ್ಳಿ. ಭಯ ಪಡುವಂತದ್ದು ಏನಿಲ್ಲ. ಆರಾಮಾಗಿ ನಾವು ಮಾಡಬಹುದು. ಒಂದು ದಿನಕ್ಕಿಂತ ಜಾಸ್ತಿ ದಿನ ನೀವು ಗ್ಯಾಪ್ ಅನ್ನ ಕೊಡ್ಬೇಡಿ. ಯಾವ್ದಾರು ತುಂಬಾ ಎಮರ್ಜೆನ್ಸಿ ಇದ್ದಾಗ 2 ಡೇಸ್ ಕೊಡಿ ನಿಮ್ಗಷ್ಟೇ. ಅದ್ ಅದಕ್ಕಿಂತ ಹೆಚ್ಚು ಸಮಯವನ್ನ ಗ್ಯಾಪ್ ಅನ್ನ ಕೊಡ್ಬೇಡಿ. ಆದ್ರೆ ಒಂದು ದಿನ ಗ್ಯಾಪ್ ಆದ್ರೂನು ಭಯ ಪಡುವಂತದ್ದು ಏನು ಇಲ್ಲ. 21 ದಿನಗಳ ಕಾಲ ಸತತವಾಗಿ ನೀವು ಧ್ಯಾನವನ್ನ ಮಾಡ್ತಾ ಬಂದಾಗ ನಿಮ್ಗೆ ಒಂದು ಅದರ ಅರಿವು ಬರುತ್ತೆ. ನಿಮ್ಗೆ ಅದು ಅರ್ಥ ಆಗ್ತಾ ಬರುತ್ತೆ. ನಾವು ಹೇಗೆ ಮಾಡ್ಬೇಕು ಅಂತ ಹೇಳಿ. ಈಗ ಹೆಣ್ಮಕ್ಳು ಇರ್ತಾರೆ. ಹೆಣ್ಮಕ್ಳಿಗೊಂದು ಕ್ವಶನ್ಸ್ ಇರುತ್ತೆ. ನಮ್ಮದೇ ಆದಂತ ಒಂದು ಸಮಯಗಳಲ್ಲಿ ಕೆಲವು ದಿನಗಳ ಕಾಲ ನಾವು ಧ್ಯಾನವನ್ನ ಮಾಡಕ್ಕಾಗಲ್ಲ. ಅಂತ ದಿನಗಳಲ್ಲೂ ಕೂಡ ನಾವು ಧ್ಯಾನವನ್ನ ಮಾಡ್ಬಹುದಾ? ಖಂಡಿತವಾಗ್ಲೂ ಧ್ಯಾನ ಮಾಡ್ಬಹುದು. ಯಾಕೆ ಹೇಳಿ? ಅವತ್ತು ನಾವು ಉಸಿರಾಡೋದೇ ಮರ್ತ್ ಬಿಡ್ತೀವಾ? ಹೆಣ್ಮಕ್ಳಿಗೆ ಸಮಸ್ಯೆ ಬಂತು ಅಂತ ಹೇಳಿ ಆ ದಿನ ನಾವು ಉಸಿರಾಡೋದನ್ನೇ ಬಿಟ್ಬಿಡ್ತೀವಾ? ಊಟ ಮಾಡೋದನ್ನ ಬಿಟ್ಬಿಡ್ತೀವ ನಾವು? ಇಲ್ವಲ್ಲ. ಹಾಗಾದ್ಮೇಲೆ ಧ್ಯಾನವನ್ನು ಮಾಡ್ಬೋದಲ್ವಾ? ಧ್ಯಾನವನ್ನು ಕೂಡ ಮಾಡ್ಬೋದು. ಯಾವುದೇ ರೀತಿಯಾದಂತಹ ತೊಂದರೆಗಳಿರಲ್ಲ. ಪ್ರತಿ ದಿನನೂ ಕೂಡ 365 ದಿನ ಅಲ್ಲ, ಈ ಒಂದೊಂದು ದಿನ 24 ಗಂಟೆನೂ ಕೂಡ ನಾವು ಧ್ಯಾನದಲ್ಲಿ ಇರಬಹುದು. ಯಾಕಂತ ಹೇಳಿದ್ರೆ ಧ್ಯಾನವೇ ಸರ್ವತ್ರ ಸಾಧನಂ. ನಮ್ಮ ಋಷಿಗಳು, ಸಾಧುಗಳು, ಸಂತರಿರ್ಬೋದು, ಭಗವಾನ್ ಬುದ್ಧರಿರಬಹುದು, ರಮಣ ಮಹರ್ಷಿಗಳಿರಬಹುದು, ಸ್ವಾಮಿ ವಿವೇಕಾನಂದರು ಇರಬಹುದು, ನಮಗೆ ಆ ದಾರಿಯನ್ನ ತೋರಿಸಿದ್ದಾರೆ. ಅದೇ ನಾವು ತಿಳ್ಕೊಂಡಿದೀವಿ, ಆದ್ರೆ ಅಪ್ಲೈ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಎಲ್ಲರಿಗೂ ಗೊತ್ತಿದೆ, ಯಾರಿಗ್ ಗೊತ್ತಿಲ್ಲ ಹೇಳಿ? ಧ್ಯಾನ ಮಾಡಬಾರ್ದು ಅಂತ ಯಾರಿಗಾರು ಗೊತ್ತಿದ್ಯಾ? ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಅರಿವಿದೆ, ಆದ್ರೆ ಮಾಡಕ್ಕೆ ಆಗ್ತಾ ಇಲ್ಲ. ಇಲ್ಲಿ ತುಂಬಾ ಜನ ಕ್ಲಾಸಸ್ ಗಳೆಲ್ಲ ಅಟೆಂಡ್ ಮಾಡಿ ಅವ್ರು ಎಕ್ಸ್ಪೀರಿಯನ್ಸ್ ನ ಕೇಳಿದ್ರೆ
5 ನಿಮಿಷ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ ಅಂತ ಹೇಳೋರು ಇವತ್ತು 1 ಅವರ್ 2 ಅವರ್ 3 ಅವರ್ ಕೂತ್ಕೊಳ್ತಾ ಇದೆ. ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ತಾರೆ. ನೀವು ಬರ್ತಾ ಬರ್ತಾ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್‌ಗಳು ಅವರೆಲ್ಲರ ಪರಿಚಯಗಳು ಕೂಡ ನಿಮ್ಗೆ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಧ್ಯಾನವನ್ನ ಹೆಚ್ಚಿಗೆ ಮಾಡ್ತಾ ಬರ್ಬೇಕಾಗತ್ತೆ. ಸರಳವಾಗಿ ಮಾಡ್ತಾ ಬಂತು ಅಂತ ಹೇಳಿದ್ರೆ ಇದೇನ್ ಟೆನ್ಷನ್ ಮಾಡ್ಕೊಳ್ಳುವಂತದ್ದಲ್ಲ. ಏನು ಇಲ್ಲ. ನಾವು ಸರಳವಾಗಿ ಮಾಡ್ತಾ ಬಂತು, ಸರಳವಾಗಿ ನಾವು ಕಲಿತಾ ಬಂತು ಅಂತ ಹೇಳಿದ್ರೆ ನಮ್ಗೆಲ್ಲವೂ ಕೂಡ ಅನುಕೂಲಕ್ಕೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ 24 ಪಾಯಿಂಟ್ಸ್ ಅಂತ ಹೇಳಿದೆ ನಾನು. 24 ಪಾಯಿಂಟ್ಸ್ ಅಂತ ಹೇಳಿದ್ರೆ ನಮ್ಮ 7 ಚಕ್ರಗಳನ್ನ ಬಿಟ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರೋ ಚಕ್ರಗಳು ಯಾವುದು ಅಂದ್ರೆ ಈ 24 ಭಾಗಗಳು. 24 ಭಾಗಗಳನ್ನ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಕೈಗಳಿಂದ ಈಗ ಮೊದಲನೇದು ನಾವು ಕಣ್ಣು ಅಂತ ಹೇಳ್ತೀವಿ. ಆ ಕಣ್ಣಿನ ಭಾಗದಲ್ಲಿ ಕೈಯನ್ನ ಇಟ್ಕೊಂಡು ಈ ತರ ಕುತ್ಕೋಬೇಕು ನಾವು. 3 ನಿಮಿಷಗಳ ಕಾಲ ನಾವು ಹೀಲಿಂಗ್ ಅನ್ನ ಮಾಡ್ಬೇಕು. ಈ ಕಣ್ಣಿನಲ್ಲಿರುವಂತಹ ಎಲ್ಲ ನರಗಳಾಗಿರ್ಬೋದು, ಬ್ಲಡ್ ಸೆಲ್ಸ್ ಆಗಿರ್ಬೋದು, ಮಸಲ್ಸ್ ಆಗಿರ್ಬೋದು, ಅಲ್ಲಿ ಬೋನ್ಸ್ ಆಗಿರ್ಬೋದು, ಎಲ್ಲಾ ಭಾಗದಲ್ಲೂ ಕೂಡ ಆ ಪರಮಾತ್ಮನ ಚೈತನ್ಯವು ಅಲ್ಲಿ ಬಂದು ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಇದು ಕಪ್ಪು 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 ಹೊಗೆಯ ರೀತಿಯಲ್ಲಿ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಇಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯಲ್ಲಿ ಬೆಳಕು 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 ಅಲ್ಲಿ ಸ್ಥಾಪಿತವಾಗಿದೆ ಅಂತ ಹೇಳಿ ಈ ರೀತಿಯಾಗಿ ನಾವು ಈ 3 ನಿಮಿಷಗಳ ಕಾಲ ನಮ್ಮ ಕೈಯನ್ನ ನಾವು ಇಟ್ಕೊಳ್ಬೇಕು. ಅದಾದ ನಂತರ ನಮ್ಮ ತಲೆಯ ಭಾಗ ಈ ತರ ಇಟ್ಕೋಬೇಕು. ಅದಾದ ನಂತರ ನಮ್ಮ ಇಲ್ಲಿ ಒಂದು 24 ಪಾರ್ಟ್ಸ್ ಗಳು ಕೂಡ ನಾನು ನಿಮ್ಗೆ ಅದು ವಾಟ್ಸಪ್ ಅಲ್ಲಿ ನಾನು ನಿಮ್ಗೆ ಕಳ್ಸಿಕೊಡ್ತೇನೆ. ಅದಕ್ಕೆ ನಾನು ಅದನ್ನ ನಿಮ್ಗೆ ಸಮಯ ಮಾಡೋದಿಕ್ಕೆ 1.25 ಗಂಟೆ ಬೇಕಾಗುತ್ತೆ. 1.25 ಗಂಟೆ ನಮ್ಗೆ ಮಾಡೋಕೆ ಸಮಯ ಇರಲ್ಲ. ಆಗ ನೀವೇನ್ ಮಾಡಿದ್ರೆ ಪಾರ್ಟ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ಬೆಳಿಗ್ಗೆ ಮಾಡಿ, ಅರ್ಧ ಗಂಟೆ ಸಂಜೆ ಮಾಡಿ, ಅಥವಾ ಅದು ಮಾಡಕ್ಕಾಗಿಲ್ಲ ಅಂದ್ರೆ 20 ನಿಮಿಷ 10 ನಿಮಿಷ ನಿಮ್ಗೆ ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯದಲ್ಲಿ ನೀವು ಮಾಡ್ಕೊಳ್ತಾ ಬನ್ನಿ. ಮಾಡ್ಲೇಬೇಕು ನಿಮ್ಗೆ. ಆಗ ನಿಮ್ಗೆ ಅದ್ರಲ್ಲಿ ನಿಮ್ಗೆ ಗೊತ್ತಾಗತ್ತೆ. ನಾ ಹೇಳೋದಲ್ಲ ಅದನ್ನ. ಹೇಗೆ ನನಗೆ ಅದರಲ್ಲಿ ನನ್ನ ಶರೀರದಲ್ಲಿ ಹೀಲಿಂಗ್ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಎಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯದಲ್ಲಿ ನೀವು ಮಾಡ್ತಾ ಬನ್ನಿ. ಪಾರ್ಟ್ ಮಾಡ್ಕೊಳ್ಳಿ. ಇವತ್ತೊಂದ್ ಸ್ವಲ್ಪ ಮಾಡ್ಕೊಳ್ಳಿ, ನಾಳೆ ಸ್ವಲ್ಪ ಮಾಡ್ಕೊಳ್ಳಿ, ನಾಳಿದ್ದು ಸ್ವಲ್ಪ ಮಾಡ್ಕೊಳ್ಳಿ. ಒಟ್ನಲ್ಲಿ ಮಾಡ್ಲೇಬೇಕಾಗತ್ತೆ. ನಮ್ಮ 24 ಪಾರ್ಟ್ಸ್ ಅಲ್ಲಿ ಇರುವಂತಹ ಎಲ್ಲ ಭಾಗಗಳನ್ನು ಕೂಡ ನಾವು ಅದನ್ನ ಹೀಲಿಂಗ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನು ಕೂಡ ನಿಮ್ಗೆ ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ಕೊಡ್ತೀನಿ. ಇದಾದ ನಂತರ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಅರ್ಥ ಆಗಿದೆ ಎಲ್ಲಾರ್ಗು? ಯಾಕೆ ನಾವು ಧ್ಯಾನನ ಇಂಪಾರ್ಟೆನ್ಸ್ ಹೇಳ್ತೀವಿ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡ ಆಗಿರ್ಬೋದು, ಬ್ರಹ್ಮಾಂಡದಲ್ಲಿ ಎಲ್ಲ ಬ್ರಹ್ಮಾಂಡವು ನಮ್ಮ ಒಳಗಡೆನೆ ಇದೆ. ಎಲ್ಲ ದೇವರುಗಳು ಕೂಡ ನಮ್ಮ ಒಳಗಡೆನೆ ಇದ್ದಾರೆ. ಅದನ್ನ ತಿಳ್ಕೊಬೇಕಲ್ವಾ ನಾವು ಎಲ್ಲಿದ್ದಾರೆ ಅಂತ. ಅರಿವಿಗೆ ನಾವು ತಗೊಳ್ಬೇಕಲ್ವಾ. ಆ ಶಕ್ತಿ ಏನು ಅನ್ನೋದು ನಮಗ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನಾವು ಧ್ಯಾನವನ್ನು ನಾವು ಮಾಡ್ತಾ ಬರ್ಬೇಕಾಗತ್ತೆ. ಹಾಗೆ ಈ 7 ಚಕ್ರಗಳಲ್ಲಿ ಇರುವಂತಹ ಬೀಜ ಮಂತ್ರಗಳು ಕೂಡ ಇರುತ್ತೆ. ಆ ಬೀಜ ಮಂತ್ರಗಳನ್ನು ಕೂಡ ನಾವು ನೋಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಮೂಲಾಧಾರ ಚಕ್ರದ ಬೀಜ ಮಂತ್ರ ಏನು ಅಂತ ಹೇಳಿದ್ರೆ ಲಂಕಾರ. ಸ್ವಾದಿಷ್ಠಾನದ ಮೂಲ ಮಂತ್ರ ಏನು ಅಂತ ಹೇಳಿದ್ರೆ ಓಂಕಾರ. ಮಣಿಪುರ ಚಕ್ರದ ಬೀಜ ಮಂತ್ರ ಯಾವುದು ಅಂತ ಹೇಳಿದ್ರೆ ಯಂಕಾರ. ಅನಾಹತ ಚಕ್ರದ್ದು ರಂಕಾರ. ವಿಶುದ್ಧಿ ಚಕ್ರದ್ದು ಹಂಕಾರ. ಮಣಿಪುರ ಇದು ನಮ್ಮ ಆಗ್ನೇಯ ಚಕ್ರದ್ದು ಓಂಕಾರ. ನಮ್ಮ ಸಹಸ್ರಾರ ಚಕ್ರದಲ್ಲಿ ಯಾವುದೇ ರೀತಿಯಾದಂತಹ ಬೀಜ ಮಂತ್ರಗಳು ಇರೋದಿಲ್ಲ. ಅಲ್ಲಿ ಕೇವಲ ಶಾಂತಿ, ಆನಂದ ಅಥವಾ ಓಂಕಾರವನ್ನ ನಾವು ಹೇಳ್ಬಹುದು.
ಈ ಮೂಲ ಮಂತ್ರಗಳಿರುವಂತ ಆಡಿಯೋನ ನಿಮ್ಗೆ ನಾನು ಕಳ್ಸ್ಕೊಡ್ತೇನೆ. ಜಸ್ಟ್ ಅದನ್ನ ಕಿವಿಗೆ ಹಾಕೊಳ್ಳಿ. ಯಾವ್ಯಾವ ಚಕ್ರಗಳು ಎಲ್ಲೆಲ್ಲಿದೆ ಅಂತೇಳಿ ಅದನ್ನು ಕೂಡ ನಾನು ನಿಮ್ಗೆ ಕಳ್ಸ್ಕೊಡ್ತೇನೆ. ಜಸ್ಟ್ ಅದ ಗಮನಿಸಿ ನೋಡ್ತಾ ಬನ್ನಿ ಅಷ್ಟೇ ನೀವು. ನೀವೇನು ಮಾಡೋದ್ ಬೇಕಾಗಿಲ್ಲ. ಉಸಿರನ್ನ ಒಳಗಡೆ ತಗೋಬೇಕು, ನಿಧಾನವಾಗಿ ಉಸಿರನ್ನ ಬಿಡ್ಬೇಕು. ಯಾವ್ಯಾವ ಚಕ್ರಗಳು ಯಾವ್ಯಾವ ಸ್ಥಳದಲ್ಲಿದೆ ಅಂತೇಳಿ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ. ಅಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ನೋಡ್ತಾ ಬರ್ಬೇಕು, ಅದರ ಬಣ್ಣವನ್ನ ಕಲ್ಪನೆ ಮಾಡ್ಕೊಳ್ತಾ ಬರ್ಬೇಕು, ಅದನ್ನ ಗಮನಿಸ್ತಾ ಬರ್ಬೇಕು ನಾವಷ್ಟೇ. ನಿಮಗೆ ಕಂಫರ್ಟಬಲ್ ಆಗಿರುವಂತ ಯಾವ್ದಾದ್ರೂ ಆಸನ ಇಟ್ಕೊಳ್ಳಿ. ಒಂದೇ ಆಸನದಲ್ಲಿ ಕೂತ್ಕೊಳ್ಳಿ ಅಷ್ಟೇ. ಸರಳವಾಗಿ ನಿಮ್ಗೆ ಯಾವ್ದು ಕಂಫರ್ಟ್ ಆರಾಮ್ ಅಂತ ಅನ್ಸುತ್ತೋ ನೀವು ಕೂತ್ಕೊಳ್ಳೋದಿಕ್ಕೆ ಆ ರೀತಿ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ಅದ್ ಮಾಡ್ತಾ 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 ನಿಮ್ಗೆ ಎಲ್ಲವೂ ಕೂಡ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಒಟ್ಟಿಗೆ ಈಗ ನಿಮ್ಗೆ ನಾವು ಎಲ್ಲವೂ ಒಟ್ಟಿಗೆ ಎಲ್ಲಾ ತರ ಊಟನೂ ಒಂದೇ ದಿನ ಮಾಡ್ಸಕ್ಕಾಗಲ್ಲ. ಒಂದೊಂದ್ ಸ್ವಲ್ಪನೇ ನಿಮ್ಗೆ ತಿಳಿಸ್ತಾ ನಿಮ್ಗೆ ಅರಿವಾಗ್ತಾನೆ ನಾವು ಮುಂದೆ ಹೋಗ್ಬೇಕಾಗತ್ತೆ. ಇದು ಕಂಪ್ಲೀಟ್ ಡೀಟೇಲ್ಸ್ ಗಳು ಇನ್ನೂ ಕೂಡ ನಿಮ್ಗೆ ಕ್ಲಾಸ್ ಗಳಿರುತ್ತೆ. ರೇಖಿ ಲೆವೆಲ್ 3, ರೇಖಿ ಲೆವೆಲ್ 4, ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ಅಂತ ಎಲ್ಲ ಇರುತ್ತೆ. ಒಂದೊಂದಾಗಿ ನಿಮ್ಗಳಿಗೆ ಇನ್ಫಾರ್ಮೇಶನ್ಸ್ ಗಳು ನಿಮ್ಗೆ ಗೊತ್ತಾಗ್ತಾ ಬರ್ತಾ ಇರುತ್ತೆ. ಇಷ್ಟು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಇವತ್ತು ನಾನು ಇಷ್ಟನ್ನ ನೀವು ಅಭ್ಯಾಸವನ್ನ ನೀವು ಮಾಡ್ತಾ ಬನ್ನಿ. ನೆಕ್ಸ್ಟ್ ನಾಳಿನ ಕ್ಲಾಸ್ ಅಲ್ಲಿ ಕೂಡ ನಿಮ್ಗೆ ಸಿಂಬಲ್ಸ್ ಗಳು ರೇಖಿ ಲೆವೆಲ್ 1, 2ರಲ್ಲಿ ನಾವು ಸಿಂಬಲ್ಸ್ ಗಳನ್ನ ಯಾವ ರೀತಿ ಸಿಂಬಲ್ಸ್ ಗಳೇನು, ಅದ್ರ ಉಪಯೋಗ ಏನು, ಅದ್ರ ಕಾರ್ಯ ಹೇಗಿರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ನಾವು ಹೀಲಿಂಗ್ ಹೇಗ್ ಮಾಡ್ಕೊಳ್ಬೇಕು, ಯಾವ ರೀತಿ ನಾವು ಅಭ್ಯಾಸ ಮಾಡ್ಬೇಕು ಅನ್ನೋದು ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಇದ್ರಲ್ಲಿ ಏನೋ ಡೌಟ್ಸ್ ಇದೆಯಾ ನಿಮ್ಗಳಿಗೆ? ಸಿಂಬಲ್ಸ್ ಗಳು ಕೂಡ ನಿಮ್ಗೆ ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಕಳ್ಸ್ಕೊಡ್ತೇನೆ. ಅದನ್ನ ನೀವು ಒಂದು ಪೆನ್ ಅನ್ನ ತೆಗೆದುಕೊಂಡು ನಿಮ್ಮ ನೋಟ್ ಬುಕ್ ಅಲ್ಲಿ ಅದನ್ನ 2-3 ಸಲ ನೀವು ಬರ್ದು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಹೇಳ್ಕೊಡ್ತೇನೆ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಇನ್ನು ಬೇಗ ಈಸಿಯಾಗಿ ನೀವು ಅದನ್ನ ಕಲ್ತ್ಕೊಳ್ಳೋದಿಕ್ಕೆ ಸಹಾಯ ಆಗತ್ತೆ. ಇಷ್ಟು ಮಾಡ್ತೀರಾ ಅಂತ ಅನ್ಕೊಳ್ತೇನೆ ನಾನು. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಸರಿ, ಹಾಗಾದ್ರೆ ನಾವು